ಈಗ ಅವರು 40 ವರ್ಷದ ಹಿಂದಿನ ವಿಷಯನ ಮತ್ತು ಈಗಲೂ ಹಾಗೆ ಕೂಡ ಹೆಂಗಾಗುತ್ತೆ? ಒಬ್ಬ ಶ್ರೀಮಂತ ಇರ್ತಾನೆ, ಸಾಕಷ್ಟು ಸಂಪತ್ತು ಇರ್ತಾನೆ, ಹಂಚ್ತಾನೆ. ಶ್ರೀಮಂತನೇ ಬಡವಾದಾಗ ಹಂಚ್ತಾನೆ, ಎಲ್ಲಿಂದ ಹಂಚ್ತಾನೆ? ಯಾವುದೋ ಕೋರ್ಟ್ ಡಿಸಿಷನ್ ಕೊಟ್ಬಿಡುತ್ತಂತೆ, ಇವರು ಕಿವಿ ಮೇಲೆ ಹೂವು ಇಟ್ಕೊಂಡು ಕೇಳ್ಕೊಂಬಂದ್ರಂತೆ, ತಮಿಳ್ನಾಡಿಗೆ ನೀರು ಬಿಡ್ತಾರಂತೆ. ಕಲಾವಿದರೆಲ್ಲ ಸೇರಿ ಹೋರಾಟ ನಡೆಸ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಈಗಲೂ ನಮ್ಮ ಗೌರ್ಮೆಂಟ್ ಎಚ್ಚೆತ್ಕೊಂಡು ಒಂದು ಬೆಲೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ರೈತರ ಜಾಗನ ಕಪಳಿಸ್ತಾ ಇದೆ, ಈ ಕಡೆ ನಮ್ಮ ನೀರನ್ನ ಕಪಳಿಸ್ತಾ ಇದ್ದಾರೆ. ಇನ್ನೇನಿದೆ ಕರ್ನಾಟಕದಲ್ಲಿ? ಎಲ್ಲನೂ ತೊಗೊಂಡ್ಬಿಡ್ಲಿ. ಇಂಥ ಸಮಯದಲ್ಲಿ ನಮ್ಮ ಕರ್ನಾಟಕ ಮೊದಲ ಆದ್ಯತೆ ಇರಬೇಕೆ ಹೊರತು ಪಕ್ಕದ ರಾಜ್ಯಕ್ಕಲ್ಲ. ನಾವು ಕನ್ನಡಿಗರು ಯಾವತ್ತೂ ನೀರು ಕೇಳಿದ್ರೆ ಪಾನಕ ಕೊಡುವಂಥ ಜನ. ಸಪೋಸ್ ಅವರಲ್ಲಿ ನೀರಿಲ್ವಾ, ಖಂಡಿತ ಕೊಡ್ತೀವಿ ನಾವು. ಈ ನಾಡು ನಮ್ಮದು, ಈ ಬೀಡು ನಮ್ಮದು, ಕಲಕಲನೆ ಎರೆಯುತ್ತಿರೋ ಕಾವೇರಿ ನಮ್ಮದು. ಕೊಡಗಿನಲ್ಲಿ ಹುಟ್ಟಿ ಬರುವ, ನಾಡಿನಲ್ಲಿ ಎರಿದು ಬರುವ ಕಾವೇರಿ ನಮ್ಮ ಜೀವನ, ಜೀವ ಜಗಕ್ಕೆ ಪಾವನ. ಬಿಜಿಯವರು ಅವರು ಕಲಾವಿದರು, ಈ ಕಲಾವಿದರ ಕಷ್ಟನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಮಗೆ ನೀರು ಮಾತ್ರ ಕೇಳೋಕೋಬೇಡಿ. MP ಗಳು, ನಮ್ಮ ರಾಜ್ಯದ MP ಗಳು ಯಾವುದೇ ಪಕ್ಷದವರಾಗಿದ್ದರೆ ದಯವಿಟ್ಟು ಜಲ ನೆಲ ಅಂತ ಬಂದಾಗ ನಿಂತು ಮಾತಾಡಿ ಪಾರ್ಲಿಮೆಂಟ್ ಇದನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರನ್ನ ಇನ್ವಾಲ್ವ್ ಮಾಡಿ ಆದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹಜರತ್ ನದಾಫ್. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೇನೆ. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದರೆ CWMA ಏನು ಒಂದು ಆದೇಶವನ್ನು ನೀಡಿದೆ. ದಿನಕ್ಕೆ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅನ್ನುವ ಏನು ಒಂದು ಆದೇಶವಿದೆ. ಆ ಆದೇಶದ ವಿರುದ್ಧ ಇಲ್ಲಿ ಏನು ಕರ್ನಾಟಕದ ಚಲನಚಿತ್ರದ ಪೋಷಕರ ಕಲಾವಿದರ ಸಂಘ ಏನಿದೆ ಇದು ಪ್ರತಿಭಟನೆ ಮಾಡ್ತಾ ಇದೆ. ಹಾಗಾದರೆ ಅವರು ಏನನ್ನ ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಪ್ರತಿನಿತ್ಯ 1400 ಕ್ಯೂಸೆಕ್ ನೀರು ಕೊಡಿ ಅಂತ ಹೇಳಿದೆ. ಏನು ಸರ್, ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ಮುಂಗಾರು ಮಳೆ ಕೈ ಬಿಟ್ಟಿದೆ, ಏನು ಹೇಳ್ತೀರಿ ಸರ್? ಇಲ್ಲ ಸರ್, ಈಗ ಅವರಿಗೆ ನೀರು ಬೇಕಾಗಿರೋದು ಬೆಳೆಗೆ, ನಮಗೆ ಬೇಕಾಗಿರೋದು ಕುಡಿಯೋದಕ್ಕೆ. ಆಮೇಲೆ ಇಲ್ಲಿ ನಾವೇನು ಇಲ್ಲಿಂದ ಏನು ಕರ್ನಾಟಕದಲ್ಲಿ ನೀರು ಬಿಡ್ತಾರೆ, ಇಲ್ಲಿ ಅವ್ರು ಬೇರೆ ನೀರು ಒಂದು ರೆಡಿ ಮಾಡ್ಕೊಳ್ಳಿಕ್ಕೆ ಯಾವುದೋ ಒಂದು ವ್ಯವಸ್ಥೆ ಅವ್ರು ಮಾಡ್ಕೊಂಡಿಲ್ಲ. ಅವ್ರಿಗೇನು ಸ್ವಲ್ಪ ನೀರು ಫುಲ್ ಆದಮೇಲೆ ಬೇರೆ ಕಡೆ ಹೊಳೆಗೆ ಹೋಗುತ್ತೆ. ಅದನ್ನು ಅವ್ರು ಏನೋ ಒಂದು ಅರ್ಥ ಮಾಡ್ಕೋಬೇಕು. ಈಗ ನೋಡಿ ಸ್ವಾಮಿ, ಏನಾಯಿತು, 40-50 ವರ್ಷದಿಂದ ಸಾಕಷ್ಟು ತಿಂಗಳುಗಟ್ಟಲೆ ಮಳೆ ಬರ್ತಾಯಿತ್ತು. ಇಲ್ಲಿ ನಮ್ಮವ್ರು ಏನು ಇರಲಿ ಬಿಟ್ಟು ಇಟ್ಕೊಂಡು ಏನು ಮಾಡೋಣ, ರೈತರಿಗೆ ಒಳ್ಳೇದಾಗುತ್ತೆ ಅಂತ ನಮ್ಮವ್ರು ಬಿಟ್ಬಿಟ್ರು. ಈಗ ಅವರು 40 ವರ್ಷದ ಹಿಂದಿನ ವಿಷಯನ ಮತ್ತು ಈಗಲೂ ಹಾಗೆ ಕೂಡ ಹೆಂಗಾಗುತ್ತೆ? ಒಬ್ಬ ಶ್ರೀಮಂತ ಇರ್ತಾನೆ, ಸಾಕಷ್ಟು ಸಂಪತ್ತು ಇರ್ತಾನೆ, ಹಂಚ್ತಾನೆ. ಶ್ರೀಮಂತನೇ ಬಡವಾದಾಗ ಹಂಚ್ತಾನೆ, ಎಲ್ಲಿಂದ ಹಂಚ್ತಾನೆ? ಈಗ ನಮ್ಮಲ್ಲೀಗ ರೈತರಿಗೆ ತುಂಬ ತೊಂದರೆ ಆಗಿದೆ. ಈಗ ನಮ್ಮ ರೈತರು ಹಾಳಾಗಿ ಅವ್ರ ರೈತರು ಒಳ್ಳೆಯವ್ರು, ರೈತರು ಎಲ್ಲ ಒಂದೇ ತಾನೆ, ಅವರು ರೈತರು ಇವರು ರೈತರು. ಈಗ ನಮ್ಮ ರೈತರಿಗೆ ಎಷ್ಟು ಕಷ್ಟ ಇದೆ, ಅವ್ರಿಗೆ ಏನು ಅರ್ಥ ಆಗ್ತಾ ಇದೆ? ನಮ್ಮ ಕುಡಿಯೋಕ್ಕೆ ನೀರಿಲ್ಲ, ಅವ್ರಿಗೆ ಬೆಳೆ ಅದು 3ನೇ ಬೆಳೆ. ಅದಕ್ಕಾಗಿ ಈಗ ಅವ್ರು ಏನು ಸುಪ್ರೀಂ ಕೋರ್ಟ್ದ ಏನೋ ಆಜ್ಞೆ ಮಾಡಿದೆ ಅಂತದ್ದು, ಆಜ್ಞೆಗೆ ನೀರು ಬೇಕಲ್ಲ, ಆಜ್ಞೆ ಆಗಿದೆ, ನೀರೇ ಇಲ್ವಲ್ಲ ಇಲ್ಲಿ. ಆಗ ದಯವಿಟ್ಟು ನಮ್ಮದೇನೆ, ಯಾಕಂದರೆ ಒಂದು ವಿಜಯ್ ಅವರು ಏನಂದರೆ ಒಳ್ಳೆ ಕಲಾವಿದರು, ಸ್ವಲ್ಪ ಬಡವ್ರ ಬಗ್ಗೆ ಸಾಕಷ್ಟು ಕಾಳಜಿ ಇದೆ ಅವರಿಗೆ. ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಏನಾದರೂ ಒಂದು ತೀರ್ಮಾನ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಇದೆ. ಇದು ಖಾಲಿ ಬಿಂದಿಗೆ ಅಂದರೆ ನಮ್ಮೂರಲ್ಲಿ ನಮ್ಮ ಜಲದಲ್ಲಿ ನಮಗೇ ನೀರಿಲ್ವಂತೆ. ನೋಡಿ, ಖಾಲಿ ಬಿಂದಿಗೆ. ತಮಿಳ್ನಾಡಿನವ್ರಿಗೆ ನಾವು ನೀರು ಕೊಡಬೇಕಂತೆ. ನಮ್ಮವ್ರಿಗೆ ಏನಾದ್ರು ಬುದ್ಧಿ ಇದೆಯೇನ್ರಿ? ಯಾವುದೋ ಕೋರ್ಟ್ ಡಿಸಿಷನ್ ಕೊಟ್ಬಿಡುತ್ತಂತೆ, ಇವರು ಕಿವಿ ಮೇಲೆ ಹೂವು ಇಟ್ಕೊಂಡು ಕೇಳ್ಕೊಂಬಂದ್ರಂತೆ, ತಮಿಳ್ನಾಡಿಗೆ ನೀರು ಬಿಡ್ತಾರಂತೆ. ಯಾಕೆ ಹೇಳಿ? ಇವ್ರ ಮನೆಯಲ್ಲಿ ನೀರು ತಂಪಾಗಿದೆ, ಇವ್ರಿಗೆ ಏನೇನು ಬೇಕು ಎಲ್ಲ ಸಿಗ್ತಾ ಇದೆ. ಬೇರೆಯವ್ರ ಕಷ್ಟ ಸುಖ ಇವ್ರಿಗೇನೂ ಅರ್ಥ ಆಗ್ತಾ ಇಲ್ಲ. ತಮಿಳ್ನಾಡು ನೀರಿಗೋಸ್ಕರ ಅಲ್ಲಿಂದ ವಿಜಯ್ ಬರ್ತಾ ಇದ್ದಾರೆ ಕೇಳೋಕ್ಕೆ. ನಮ್ಮವ್ರು ಯಾಕೆ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಕೊಡಲ್ಲ ಅಂತ ಹೇಳ್ಬಾರ್ದು? ಯಾಕೆ ಹೇಳ್ಬಾರ್ದು? ನಮ್ಮವರು ಕರೆದು ರೆಡ್ ಕಾರ್ಪೆಟ್ ಹಾಕಿ ಕೂರಿಸಿ ಎಲ್ಲ ಮಾಡಿ ಅವ್ರಿಗೆ ಆತಿಥ್ಯ ಮಾಡಿ ತೊಗೊಂಡೋಗಿ, ನಿಮ್ಗೆ ಎಷ್ಟು ನೀರು ಬೇಕು ನೀವು ಬೇಕಾದ್ರೆ ಬೆಳೆಗಾರು ಉಪಯೋಗಿಸಿ, ಕುಡಿಯೋಕ್ಕಾರು ಉಪಯೋಗಿಸಿ, ಇಲ್ಲಾಂದ್ರೆ ತೊಗೊಂಡು ನಿಮ್ಮ ಸಮುದ್ರಕ್ಕಾರು ಹರಿಸ್ಕೊಳ್ಳಿ ಅಂತೇಳಿ ಚೆನ್ನಾಗಿ ಕೊಡ್ತಾರೆ. ಇದಕ್ಕೆ ನಮ್ಮವ್ರು ಬೆಸ್ಟ್ ಅಂದರೆ ನಾಚಿಕೆ ಆಗ್ಬೇಕ್ರಿ. ನಮ್ಮವರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಬೇಕು. ಇವ್ರಿಗೆಲ್ಲ ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿ ಇವತ್ತು ಇಂಥ ಸ್ಥಾನದಲ್ಲಿ ಕೂರಿಸಿ ಇವ್ರಿಗೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದೀವಲ್ಲ, ತಪ್ಪು ನಮ್ಮದು ರೀ, ಅವ್ರದ್ದಲ್ಲ. ಈಗಲೂ ಅವ್ರು ಎಚ್ಚೆತ್ಕೊಳ್ಳಿ. ನಮ್ಮ ರಾಜಕಾರಣಿಗಳು ಎಷ್ಟು ದನಕರುಗಳು ನೀರಿಲ್ಲದೆ ಸಾಯ್ತಾ ಇದ್ದಾವೆ, ಎಷ್ಟು ಜನ ರೈತರುಗಳು ಬೆಳೆ ಇಲ್ಲದೆ ಹಪ್ಪಾಪಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿರಿ. ನಾಚಿಕೆ ಆಗಬೇಕು ಅನಿಸುತ್ತೆ ನಿಜವಾಗ್ಲೂ. ಕಲಾವಿದರೆಲ್ಲ ಸೇರಿ ಹೋರಾಟ ನಡೆಸ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಈಗಲೂ ನಮ್ಮ ಗೌರ್ಮೆಂಟ್ ಎಚ್ಚೆತ್ಕೊಂಡು ಒಂದು ಬೆಲೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನೀರನ್ನು ಬಿಡಿ ಅಂತ ಸರ್ಕಾರ ಬಿಟ್ಟರೆ ಸರ್ಕಾರ ಅಂತಾನೆ ಬಿಡಲ್ಲ, ಎಲ್ಲನೂ ಬಿಡ್ತಾರೆ. ಯಾಕಂದರೆ ರೈತರು ಜಮೀನಂತೂ ಕಬಳಿಸ್ತಾ ಇದ್ದಾರೆ. ಈಗ ಪೆರಿಫೆರಲ್ ರಿಂಗ್ ರೋಡ್ ಅಂತ ಏನೋ ಮಾಡಿ ಇರೋ ರೈತರದ್ದು ಜಮೀನೆಲ್ಲ ಇನ್ನು ನೀರು ಬೇಕಾಗಿಲ್ಲಲ್ಲ, ರೈತರದೆಲ್ಲ ತೊಗೊಂಡ್ಬಿಟ್ರೆ ನೆಕ್ಸ್ಟ್ ನಾವು ತಿನ್ನೋದಕ್ಕೆ ತಮಿಳ್ನಾಡು ಆಂಧ್ರಕ್ಕೆ ಹೋಗಿ ಭಿಕ್ಷೆ ಬಿಡಬೇಕು. ಅಕ್ಕಿ ಕೊಡೋಣ, ಬೇಳೆ ಕೊಡೋಣ, ಇನ್ನೊಂದು ಕೊಡೋಣ ಅಂತ. ಯಾಕಂದರೆ ಇಲ್ಲಿ ಬೆಳೆಯೋದು ಯಾವುದೂ ಇಲ್ಲ. ಯಾಕಂದರೆ ಈ ಕಡೆ ಸರ್ಕಾರ ಏನು ಮಾಡುತ್ತೆ, ಪೆರಿಫೆರಲ್ ರಿಂಗ್ ರೋಡ್ ಅಂತ ಜಾಗನ ಕಬಳಿಸ್ತಾ ಇದೆ, ರೈತರ ಜಾಗನ ಕಬಳಿಸ್ತಾ ಇದೆ. ಈ ಕಡೆ ನಮ್ಮ ನೀರನ್ನ ಕಬಳಿಸ್ತಾ ಇದ್ದಾರೆ. ಇನ್ನೇನಿದೆ ಕರ್ನಾಟಕದಲ್ಲಿ? ಎಲ್ಲನೂ ತೊಗೊಂಡ್ಬಿಡ್ಲಿ. ಇನ್ನೇನಿದೆ ನಮ್ಮ ಕರ್ನಾಟಕದಲ್ಲಿ? ಎಲ್ಲ ಕಿತ್ಕೊಂಡು ತಮಿಳ್ನಾಡು, ಆಂಧ್ರ, ಇವರು ಮಹಾರಾಷ್ಟ್ರ ಅಂತ ಎಲ್ಲರೂ ಕಿತ್ಕೊಂಡು ಹೋಗ್ಬಿಡ್ಲಿ. ಅವರು ಯಾವಾಗಲೂ ಹೇಳಿದ್ರು, ವಾಜಪೇಯಿ ಅವರು ಏನಂದರು,
ಕಾವೇರಿ ಯೋಜನೆನ ಏನೋ ಮಾಡ್ತೀವಿ, ಅಲ್ಲಿಂದ ಒಂದು ಇದು ತರ್ತೀವಿ ಅಂತ ಇವತ್ತಿನವರೆಗೂ ಕೆಲಸ ಆಗಿಲ್ಲ. ಸಮುದ್ರಕ್ಕೆ ನೀರುಗಳು ಹೋಗ್ತಾನೇ ಇದೆ, ನೀರುಗಳು ಹೋಗ್ತಾನೇ ಇದೆ. ಸಮುದ್ರದಲ್ಲಿ ಹೋಗೋ ನೀರನ್ನ ನಾವು ತಡೆದ್ರೇ ನಮಗೆ ಬೇಜಾರು ನೀರು ಬರುತ್ತೆ ಅವ್ರಿಗೆ, ತಮಿಳ್ನಾಡಿಗೆ. ನೀರು ಪ್ರತಿನಿತ್ಯ 1450 ಕ್ಯೂಸೆಕ್ ನೀರು ಬಿಡಿ 15 ದಿನಗಳವರೆಗೆ ಅಂತ ಹೇಳಿದೆ. ಏನು ಹೇಳ್ತೀರಿ? ಎಷ್ಟು ಲೀಟ್ರ್ ಸರ್? 15 ದಿನಗಳವರೆಗೆ ಎಷ್ಟು 1450. 3500 ಕ್ಯೂಸೆಕ್ ನೀರು ಬಿಡ್ತಾರಲ್ಲ ಇವರು, ಹಂಗೆ ಡಬಲ್ ಬಿಡ್ತಾರ ಅವರು. ಹಂಗಾರೆ ಅವ್ರು ಕೇಳಿದಕ್ಕಿಂತ ಜಾಸ್ತಿ ಬಿಡ್ತಾವ್ರೆ. ಭಾಳ ಧಾರಾಳಿಗಳು ಸರ್ ನಮ್ಮ ಕಾವೇರಿ ಪ್ರಾಧಿಕಾರದವ್ರು ಅನ್ಕೋತೀನಿ. ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಸರ್. ಇವತ್ತು ನೋಡಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಅಂಥದ್ರಲ್ಲಿ ತಮಿಳ್ನಾಡವರು ಅವ್ರು ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಾ ಇದ್ದಾರೆ. ಅಂದರೆ ಕುಡಿಯೋ ನೀರಿಗಿನ್ನ ಬೆಳೆ ನೀರಿಗೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಭಾವಿಸ್ತೀನಿ ನಾನು. ಅದು ತಪ್ಪಾಗತ್ತೆ. ಯಾಕಂದರೆ ನಮ್ಮ ಅಡೆಕಟ್ಟನ್ನು ಕಟ್ಟುವಾಗ ಸಾವಿರಾರು ಹಳ್ಳಿಗಳು ಲಕ್ಷಾಂತರ ಜನ ನಿರ್ಗತಿಕರಾಗಿದ್ದಾರೆ. ಅಂಥ ಸಮಯದಲ್ಲಿ ನಮ್ಮ ಕರ್ನಾಟಕ ಮೊದಲ ಆದ್ಯತೆ ಇರಬೇಕೆ ಹೊರತು ಪಕ್ಕದ ರಾಜ್ಯಕ್ಕಲ್ಲ. ನಾವು ಕನ್ನಡಿಗರು ಯಾವತ್ತೂ ನೀರು ಕೇಳಿದ್ರೆ ಪಾನಕ ಕೊಡುವಂಥ ಜನ. ಸಪೋಸ್ ಅವ್ರಲ್ಲಿ ನೀರಿಲ್ವಾ, ಖಂಡಿತ ಕೊಡ್ತೀವಿ ನಾವು, ಖಂಡಿತ ಅವ್ರಿಗೆ ತಲುಪಿಸ್ತೀವಿ. ಬಟ್ ಆದರೆ ಇಲ್ಲಿ ನಮ್ಮಲ್ಲೇ ನೀರಿಲ್ಲ, ಅಲ್ಲಿ ಹೇರಳವಾಗಿ ನೀರಿದೆ. ಮೂರನೇ ಬೆಳೆ ಕೇಳ್ತಾರೆ ಅಂದ್ರೆ ಅವ್ರಿಗೇನು ಸ್ವಲ್ಪ ಮಾನವೀಯತೆ ಇದೆಯಾ? ಆ ಮಾನವೀಯತೆ ಅನುಗುಣವಾಗಿ ನಮ್ಮ ಇಲ್ಲಿ ಸರ್ಕಾರಗಳು ನಡ್ಕೋತಾ ಇದ್ದಾವೆ. ಅವ್ರ ಅಧಿಕಾರ ಉಳಿಸ್ಕೋಬೇಕು. ಅವ್ರ ಅಧಿಕಾರ ಎಲ್ಲೂ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟನ್ನು ಮುಂದೆ ತೋರಿಸಿ ಈ ಒಂದು ಒಂಥರ ಹೇಳ್ಬೇಕು ಅನಾಚಾರನೇ ಇದು. ಹೆತ್ತ ತಾಯಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅವರು. ಎಲ್ಲರೂ ಕುಡಿಯೋದು ಕಾವೇರಿ ನೀರನ್ನೇ. ಬೆಂಗಳೂರಲ್ಲಿ ಪ್ರತಿಯೊಬ್ಬನೂ ಕುಡಿಯೋದು ಕಾವೇರಿ ನೀರನ್ನೇ. ಆ ಕಾವೇರಿ ತಾಯಿಗೆ ಮೋಸ ಮಾಡಿದವರು ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಭಾವಿಸ್ಕೊಳ್ಳಿ. ಇವತ್ತು ನೋಡಿ ಐತಿಹಾಸಿಕ ನಿರ್ಧಾರ ತೊಗೊಂಡು ಬಂಗಾರಪ್ಪ ಅವರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಆಗ ಧಿಕ್ಕರಿಸಿ ಅವರು ಸುಗ್ರೀವಾಜ್ಞೆ ಹೊಡಿಸಿ ನೀರು ಬಿಡಲ್ಲ ಅಂದರು. ಏನಾಗೋಯ್ತು? ಏನೂ ಆಗಿಲ್ಲ, ಆರಾಮಾಗಿ ನೋಡ್ಕೊಂಡು ಸ್ವಲ್ಪ ಗಲಾಟೆಗಳಾಯ್ತು, ಇಲ್ಲ ಅಂತಲ್ಲ. ಆದರೆ ಇವ್ರೇನು ಮಾಡ್ತಾ ಇದ್ದಾರೆ? ಯಾವುದಕ್ಕೂ ಸುಪ್ರೀಂ ಕೋರ್ಟ್ ಹೇಳಿದೆ ಭ್ರಷ್ಟಾಚಾರ ಮಾಡಬಾರ್ದು, ಲಂಚ ತೊಗೋಬಾರ್ದು. ಇವ್ರು ತೊಗೊಂಡೇ ಇಲ್ವಾ? ಒಬ್ಬೊಬ್ಬ ರಾಜಕಾರಣಿ 100 ಕೋಟಿ 1000 ಕೋಟಿ ಆಸ್ತಿ ಮಾಡಿದಾರಲ್ಲ, ಕಷ್ಟಪಟ್ಟು ಬೇರ್ಸೂರು ಸಂಪಾದನೆ ಮಾಡಿರೋದಾ? ಅರ್ಥ ಮಾಡ್ಕೋಬೇಕು. ಅವರು ಫಸ್ಟ್ ಕನ್ನಡಿಗರ ಹಿತರಕ್ಷಣೆ ಕಾಪಾಡಬೇಕು, ಆಮೇಲೆ ಬಾಕಿ ಏನಾರು ಮಾಡ್ಕೊಳ್ಳಿ ಅವರು. ಅದು ನಮ್ಮ ಇದೆ ಸರ್. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅವರೊಬ್ಬರು ಕಲಾವಿದರಾಗಿ ನಮ್ಮ ಪೋಷಕ ಕಲಾವಿದ ಸಂಘದ ಮತ್ತು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿ, ದಯವಿಟ್ಟು ನೀವು ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಕರ್ನಾಟಕ ನೀರಿದ್ದಾಗ ನೀವು ಕೊಡಿ ಅನ್ನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಹೋದರೆ ಭಾಳ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ ಸರ್. 1400 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿದೆ ಸರ್. ನಮ್ಮ ಕುಡಿಯೋಕ್ಕೆ ನೀರಿಲ್ಲ, ಮುಂಗಾರು ಮಳೆ ಕೈ ಕೊಟ್ಟಿದೆ. ಹೌದು ಸರ್. ಇವತ್ತೊಂದು ದಿನ ಏನಾಗಿದೆ ಅಂತ ಹೇಳಿದ್ರೆ, ನಾವು ನಮ್ಮ ನಾಡಿನಲ್ಲಿ ಕನ್ನಡ ನಾಡಿಗೆ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇದೆ. ಪ್ರಪಂಚದಾದ್ಯಂತ ಕನ್ನಡಿಗರು ಎಲ್ಲ ಕಡೆ ಕನ್ನಡ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವು ಕನ್ನಡದ ನೆಲದಲ್ಲಿ, ನಮ್ಮ ಜಲದಲ್ಲಿ, ನಮ್ಮಲ್ಲಿ ಹುಟ್ಟುವಂಥ ಜಲವನ್ನು ನಾವು ಅವ್ರಿಗೆ ಬೆಳೆಯೋದಕ್ಕೆ ಕೊಡೋದು ಭಾರಿ ಅನ್ಯಾಯ ಅಲ್ವಾ? ನಮಗಿಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅವ್ರಿಗೆ ನೀರು ಕೊಟ್ಟರೆ ಹೇಗೆ? ಇದನ್ನು ಈ ಹಿಂದಿಲಿಂದನೂ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ನಾವಿಲ್ಲಿ ಒಂದನ್ನು ಬಹಳವಾಗಿ ನಾವು ಖಂಡಿಸಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಬಂಗಾರಪ್ಪನವ್ರ ಪೀರಿಯಡಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಕೇಂದ್ರದಿಂದ ಆರ್ಡ್ರ್ ಬರುತ್ತೆ ನೀರು ಬಿಡಿ ಅಂತ. ನೀರು ಬಿಡಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಜನರ ಕಷ್ಟ ಸುಖ, ಕನ್ನಡಿಗರ ಒಂದು ಶೌರ್ಯ ಸಾಹಸ ಪ್ರವೃತ್ತಿ, ಆಮೇಲೆ ವಿಶಾಲ ಮನೋಭಾವ ನಮ್ಮದು. ಎಲ್ಲರನ್ನು ಬನ್ನಿ ಇಲ್ಲಿ ಅಂತ ಹೇಳ್ತೀವಿ, ನಮ್ಮನ್ನೇ ತುಳಿತಾರೆ ಕನ್ನಡಿಗರನ್ನ. ಹಾಗಾಗ್ಬಿಟ್ಟಿದೆ ಇವತ್ತಿನ ದಿನ. ಹಾಗಾಗಬಾರ್ದು. ಅದಕ್ಕೆ ನಾನು ಇಲ್ಲಿ ಪ್ರಸ್ತುತ ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಹುಟ್ಟು ಬರೋವಂಥದ್ದು ಕಾವೇರಿ. ಅದಕ್ಕೆ ನಾನು ಏನು ಹೇಳ್ತೀನಿ ಸರ್, ಈ ಹಿಂದೆ ನಾನು ಗೆಜ್ಜೆ ರಂಗತಂಡದಿಂದ ಬೀದಿ ನಾಟಕ ಮಾಡ್ತಾ ನಾವು ಹೇಳ್ತಾ ಇರ್ತೀವಿ, ಈ ನಾಡು ನಮ್ಮದು, ಈ ಬೀಡು ನಮ್ಮದು, ಕಲಕಲನೆ ಹರಿಯುತ್ತಿರೋ ಕಾವೇರಿ ನಮ್ಮದು. ಕೊಡಗಿನಲ್ಲಿ ಹುಟ್ಟಿ ಬರುವ, ನಾಡಿನಲ್ಲಿ ಹರಿದು ಬರುವ ಕಾವೇರಿ ನಮ್ಮ ಜೀವನ, ಜೀವ ಜಗಕ್ಕೆ ಪಾವನ. ಇಂಥ ನಮ್ಮ ತಾಯ ಉಸಿರ ಬಗೆದರೆಲ್ಲೋ ಬಸಿರ ಕೇಂದ್ರದ ಕಿಡಿ ಗೇಡಿ ಜನರು, ನಯವಂಚಕ ಕಪಟ ಜನರು. ಕೇಂದ್ರದವರು ಕೊಲ್ಲುವ ಮುನ್ನ, ತೀರ್ಪಿನಿಂದ ತಿವಿಯುವ ಮುನ್ನ ನಾಡನ್ನು ಉಳಿಸ ಬನ್ನಿರೋ, ಕಾವೇರಿ ಉಳಿಸ ಬನ್ನಿರೋ ಅಂತ ನಾವು ಕರ್ನಾಟಕದ ಜನತೆಗೆ, ತಾಯಿ ತಂದೆಯರಿಗೆ, ವಿದ್ಯಾರ್ಥಿ ಬಳಗದವ್ರಿಗೆ, ಎಲ್ಲ ಸಮುದಾಯ ಬಳಗದವರಿಗೆಲ್ಲ ವಿನಂತಿಸ್ಕೊಳ್ತಾ ಇದ್ವಿ. ಈ ಹೋರಾಟ ಬರೀ ಚಲನಚಿತ್ರರಂಗದವರು ಮಾತ್ರ ಆಗಬಾರ್ದು, ಎಲ್ಲರೂ ಓಡಾಡಬೇಕು. ರಂಗಭೂಮಿಯವರು, ಬೇರೆ ಮಾಧ್ಯಮದವರು, ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಟ್ಟಾಗಿ ನಾವು ಪ್ರತಿಭಟಿಸಿ, ಈಗಾಗಲೇ ಮಾಡ್ತಾ ಇಲ್ಲ ಅಂತೇಳಿ ಸಾಮಾನ್ಯ ಜನರು ಎಚ್ಚೆತ್ಕೊಂಡು ಇಲ್ಲಿ ಬಂದು ಅದನ್ನು ಪ್ರತಿಭಟಿಸೋದ್ರ ಮುಖ್ಯನ. ಅಲ್ಲೂ ಅವರು ಸಿನಿಮಾ ನಟರೆ ಈಗ ಬಂದಿರೋರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ವಿಜಯ್ ಅವರು ಒಪ್ಕೊಳ್ಳೋಣ. ಆದರೆ ಅವ್ರಿಗೂ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು, ಅಲ್ಲಿ ಅಧ್ಯಯನ ಮಾಡಬೇಕು. ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಇಲ್ಲವೇ ಇಲ್ಲಿ ಬಂದು ಭೇಟಿ ಮಾಡಿದ್ರೆ ನೀರು ಬೇಡ, ಇಲ್ಲಿ ನೀರು ಬಿಡಬೇಡಿ ನೀವು ಅಂತ ಅವರೂ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಮಗೆ ಬೆಳೆಗೆ ತಾನು ಬೇಕಾದ್ರೆ ಇಲ್ಲಿ ಕುಡಿಯೋ ನೀರಿಲ್ಲ ಅಂತೇಳಿ ಅವರು ಸೌಹಾರ್ದತೆಯಿಂದ ಬಾಳು, ನಾವೆಲ್ಲರೂ ಒಂದಾಗಿರಬೇಕು ಅನ್ನೋ ಹಿತದೃಷ್ಟಿಯಿಂದ ಆದರೂ ವಿಜಯ್ ಅವರು ಹೇಳಬೇಕು ಅಂತೇಳಿ ನಾನು ಮನಪೂರ್ವಕವಾಗಿ ನಾನು ಹೇಳ್ತೀನಿ. ನಮಸ್ಕಾರ.
ನಾನು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರು. ನಾನು ಇವರು ನಮ್ಮ ಕಾರ್ಯದರ್ಶಿ ಇವರು ಖಜಾಂಜಿಯವರು ನಮ್ಮ ಕಾರ್ಯದರ್ಶಿಗಳೆಲ್ಲ ಬಂದಿದ್ದಾರೆ. ನಾವು ಇವತ್ತು ಯಾಕೆ ಸೇರಿದ್ದೀವಿ ಅಂದರೆ ಪೋಷಕ ಕಲಾವಿದರ ಸಂಘದ ಎಲ್ಲ ಜನಗಳು ಸುಮಾರು ಒಂದು 100-150 ಜನ ಇವತ್ತು ಈ ಕಾವೇರಿ ಹೋರಾಟಕ್ಕೆ ಬಂದಿದ್ದೀವಿ. ಯಾಕೆಂದರೆ ನಮಗೆ ನೀರಿಲ್ಲ ಅಂದರೆ ಬೇರೆಯವ್ರು ಕೊಡೋದ್ರೆ ಹೆಂಗಾಗುತ್ತೆ? ಮೊದಲು ನಾನು ಕ್ಷೇಮ, ಆಮೇಲೆ ನೀವು ಕ್ಷೇಮ. ಹಂಗಾಗಿ ಮೊದಲು ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಅವ್ರು ಬೆಳಗ್ಗೆ ನೀರು ಕೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ಕರ್ನಾಟಕದ ಏನು ದಕ್ಷಿಣ ಭಾಗದಲ್ಲಿ ಇದ್ದಲ್ಲ, ಬೆಳೆಬೇಡಿ, ಬರೀ ಕಾಡು ಬೇಡ, ಇದು ಬೇರೆ ಅಂತ ಹೇಳಿದ್ದಾರೆ. ಅದಕ್ಕೆ ನೀರು ಬೇಕಾಗಿಲ್ಲ. ಬಟ್ ಬೇಕಾಗಿರೋ ನೀರು ಭತ್ತ, ಕಬ್ಬು. ಒಂದು ವೇಳೆ ಸರ್ಕಾರ ನೀರು ಬಿಡಿ 1450 ಕ್ಯೂಸೆಕ್ಸ್ ಅಂದರೆ ಮುಂದಿನ ನಡೆ ಹೇಗಿರುತ್ತೆ ನಿಮಗೆ? ಏನು ಮಾಡೋದು? ಬಂದಿದ್ದ ಸರ್ಕಾರಗಳೆಲ್ಲ ಹಿಂಗೆ. ನಾನು ಸಣ್ಣ ಹುಡುಗರಿಂದನೂ ಕೇಳ್ತಾ ಇದ್ದೇನೆ, ಇದು ಪ್ರಾಬ್ಲಮ್ ಇದ್ದೇ ಇದೆ. ಬಂದರೆಲ್ಲ ಜಯಲಲಿತಾ, MGR ಅವರು ಇವರು ಎಲ್ಲರೂ ಕೇಳ್ತಾ ಇದ್ದಾರೆ. ಬಟ್ ಅವರೆಲ್ಲ ಯಾರೋ ಗೊತ್ತಿಲ್ಲ, ಒಳಗಡೆ ಮಾಡಿದ್ರು. ಇವರು ಎಲ್ಲರೂ ಗೊತ್ತಾಗೋಂಗೆ ಟ್ರೀಟ್ ಮಾಡ್ತಿದ್ದಾರೆ. ಹಾಗಾಗಿ ಇವರು ನಮ್ಮ ಬಿಜಿಯವರು ಅವರು ಕಲಾವಿದರು. ಈ ಕಲಾವಿದರ ಕಷ್ಟನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಮಗೆ ನೀರು ಮಾತ್ರ ಕೇಳೋಕೆ ಹೋಗಬೇಡಿ. ಆದೇಶ ಮಾಡಿದೆ CWNA, ಏನು ಹೇಳ್ತೀರಿ ಸರ್? ಆದೇಶ ಮಾಡಿದೆ, ಅದಕ್ಕೆ ನಾವು ಗೌರವವಾಗಿ ನಮ್ಮ ಯಾವುದೇ ಸರ್ಕಾರ ಬಂದಾಗ ಗೌರವದಿಂದ ನಾವು ಕಾನೂನು ಪರವಾಗಿ ನಾವೆಲ್ಲ ನಿಲ್ತೀವಿ. ಇಲ್ಲ ಅಂತಲ್ಲ, ಕಾನೂನು ಗೌರವ ಕೊಡಬೇಕು. ಈ ಬೈಂಡ್ ಫಾರ್ದಲ್ಲ, ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ. ಬಟ್ ನಮಗೆ ಕುಡಿಯೋಕ್ಕೆ ನೀರಿಲ್ಲದೆ ಇದ್ದಾಗ ನಾವು ಬಿಡೋಕ್ಕೆ ಸಾಧ್ಯ ಇಲ್ಲ. ಬಂದು ಅವರು ಪರಿಶೀಲನೆ ಮಾಡಿ, ನಮ್ಮ ಯಾರಾದ್ರು ವಾಟರ್ ರಿಸೋರ್ಸಸ್ ಚೇರ್ಮನ್ ಇದ್ದಾರೆ ಅವರು ಖುದ್ದಾಗಿ ಬಂದು ನಮ್ಮದು ನೋಡಬೇಕು. ಅವರು ಬಂದು KRS ಡ್ಯಾಮ್ನಲ್ಲಿ ನೀರು ಇದೆಯಾ, ಯಾವುದೆಲ್ಲ ಎಲ್ಲಿ ನೀರಿದೆ, ಎಷ್ಟು ಜಲಸಲ ಇದೆ, ಏನಿದೆ, ಎಷ್ಟಿದೆ ಏನು ಅಂತೇಳಿ. ನಮ್ಮ ಬೆಂಗಳೂರಿನಲ್ಲೇ ಕುಡಿಯೋಕ್ಕೆ ನೀರಿಲ್ಲದೆ ಇದ್ದಾಗ ಇವತ್ತು ನಾವು ಹೊರಗಡೆ ಬಿಟ್ಟಾಗ ಅವರು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ಕೊಬೇಕು. ತಮಿಳ್ನಾಡವರು ಮಾಡ್ತಲ್ಲ, ಎಲ್ಲ ನೀರು ಯೂಸ್ ಮಾಡಿ ಎಲ್ಲ ಸಮುದ್ರಕ್ಕೆ ಹೋಗ್ತಾ ಇದೆ, ವೇಸ್ಟ್ ಆಗ್ತಾಯಿದೆ ನೀರು. ಹಂಗಾಗಿ ನಮ್ಮ ನೋಡಿ, ಅವರು ವಿಜಯ್ ಅವರಿಗೆ 3ನೇ ತಾರೀಕು ಬರ್ತಾ ಇದ್ದಾರೆ ಅಂತ ನಮ್ಮ ಮಾಹಿತಿ ಇದೆ. ನಮ್ಮ ಪೋಷಕ ಕಲಾವಿದರಿಗೂ ಇದೆ, ಸರ್ಕಾರಕ್ಕಿದೆ, ಗೌರ್ಮೆಂಟ್ ಪೇಪರೆಲ್ಲ ಬಂದಿದೆ, ಎಲ್ಲ ಥರದಲ್ಲಿ ಆಗಿದೆ. ಆದರೂ ನಾವು ಹೇಳ್ತಾ ಇರೋದು ಏನಂದರೆ, ನಮ್ಮ ರಾಜ್ಯದ ಯಾವುದೇ ಪಕ್ಷದ MPಗಳಾಗಲಿ ಯಾರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಇಲ್ಲಿವರೆಗೂ. ನಮಗೆ ತಿಳಿದ ಮಟ್ಟಿಗೆ ಯಾವುದೇ ಪೇಪರಲ್ಲಿ ಬಂದಿಲ್ಲ. ಅರೆ ನಮ್ಮ ಜಲ ನಮ್ಮ ನೆಲ ಅಂತ ಬರಬೇಕು, ಮುಂದೆ ಎಲೆಕ್ಟ್ ಮಾಡಿ ಕಳಿಸಿದ್ದೀವಿ ಜನಗಳಿಗೆ. ಹಂಗಾಗಿ ಅವ್ರ ಪರಿಸ್ಥಿತಿ ಇದ್ದಾಗ ಅವರು ಮಾತಾಡಬೇಕು. ಇದಕ್ಕೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇನ್ವಾಲ್ವ್ಮೆಂಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅಂಥದ್ದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಕೇಳ್ಕೊತಾ ಇರೋದೇನೆಂದರೆ, ಇದೆಲ್ಲ MPಗಳು, ನಮ್ಮ ರಾಜ್ಯದ MPಗಳು ಯಾವುದೇ ಪಕ್ಷದವರಾಗಿದ್ದರೆ ದಯವಿಟ್ಟು ನೆಲ ಅಂತ ಬಂದಾಗ ನಿಂತು ಮಾತಾಡಿ ಪಾರ್ಲಿಮೆಂಟ್ ಇದನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರನ್ನ ಇನ್ವಾಲ್ವ್ ಮಾಡಿ ಆದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಯಾಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಎಲೆಕ್ಟ್ ಆಗಿ ಬಂದಿದ್ದಾರೆ, ಅವರು ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಈಗ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಪ್ರತಿಯೊಂದನ್ನು ಅವರು ಮಾಡ್ತಾಯಿದ್ದಾರೆ. ಈಗ ಹಂಗಾಗಿ ಅವರಿಂದ ನಿಂತ್ಕೊಂಡ ಮೇಲೆ ಅವರು ಏನೋ ಒಂದು ಡಿಸಿಷನ್ ತೊಗೊತಾರೆ. ಈಗ ಯಾಕಂದರೆ ಇಲ್ಲಿಗೆ ಸಾಲ್ವ್ ಆಗಬೇಕಿದು ವರ್ಷ. ಈ ನೀರು ಬಿಡೋದು ಒಪ್ಪಿದ್ರಿ, ಮುಂದಿನ ನಡೆ ಹೇಗಿರುತ್ತೆ? ಇಲ್ಲ, ಈಗ ಏನಾಗಿದೆ ಅಂದರೆ, ಸರ್ಕಾರ ಅಂದರೆ ಕಾನೂನಿಗಿಂತ ದೊಡ್ಡ ನೀರಿದ್ರೆ ಬಿಡೋಣ, ಏನು ತೊಂದರೆ ಇಲ್ಲ. ನೀರಿದೆ ಸರ್ಕಾರ. ಇವಾಗೆಲ್ಲ ಪರಿಸ್ಥಿತಿ ಏನಾಗಿದೆ, ಇದೇ ಬಂಗಾರಪ್ಪ ಅವರು ಇದ್ದಾಗ ಡಿಸಿಷನ್ ತೊಗೊಂಡು ಅವರು ಸ್ಟಾಪ್ ಮಾಡಿದ್ರು. ಆ ಥರ ಇವರು ಮಾಡಬೇಕೀಗ. ಮಾಡ್ದಂದ್ರೆ ಹೌದು, ಗಟ್ಟಿತನ ತೋರಿಸ್ಬೇಕು. ಯಾಕಂದರೆ ಅವಾಗ ತೋರಿಸ್ದಂದ್ರೆ ಅವಾಗ ಅವ್ರಿಗೆಲ್ಲರಿಗೂ ಭಯ ಬರುತ್ತೆ. ಹೌದಪ್ಪ, ನೀರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ನೋಡಬೇಕು ಅನ್ನೋದು ಒಂದು ಎಲ್ಲರಿಗೂ ಇರುತ್ತೆ. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ